Hi guys. Welcome back to our YouTube channel. Yes, Ujjwala Mohan Gowda YouTube channel. Welcome back guys. Yes guys, ನಾವು ಮದುವೆಗೆ ಬಂದಿದ್ದೀವಿ guys. ಚೌಲ್ಟ್ರಿಗೆ ತೋರಿಸ್ತೀವಿ guys. ವೆಯ್ಟ್. ಎಸ್ ಗೈಸ್ ನೋಡಿ ಗೈಸ್ ಇದೆ ಚೌಲ್ಟ್ರಿ ಬಟ್ ನೇಮ್ ಕಾಣಿಸ್ತಿಲ್ಲ, ತುಂಬ ಲೈಟ್ ಇದೆ ಗೈಸ್. ಚೌಲ್ಟ್ರಿ ನೇಮ್ ಬಂದು ಶ್ರೀರಾಮ್ ಪ್ಯಾಲೇಸ್ ಗೈಸ್. ಆ್ಯಂಡ್ ನೋಡಿ ಇದೆಲ್ಲ ಪಾರ್ಕಿಂಗ್ ಏರಿಯಾ. ಇಷ್ಟು ಪಾರ್ಕಿಂಗ್ ಏರಿಯಾ ಇದ್ದರೂ ಸಾಕಾಗಲ್ಲ ಗೈಸ್ ವೆಹಿಕಲ್ ಪಾರ್ಕ್ ಮಾಡೋದಕ್ಕೆ. ಎಸ್ ಬನ್ನಿ ಗೈಸ್ ಒಳಗಡೆ ಹೋಗೋಣ. ಎಸ್ ಎಂಟ್ರೆನ್ಸಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ಗೈಸ್ ಫ್ಲವರ್ಸಿಂದ. ಆ್ಯಂಡ್ ದಿಸ್ ಈಸ್ ಎಂಟ್ರೆನ್ಸ್. ಸ್ವಾಗತ ಮಾಡುತ್ತಿರುವ ಗೊಂಬೆ. ಎಸ್ ನೋಡಿ ಗಾಯ್ಸ್, ದಿಸ್ ಈಸ್ ಎಂಟ್ರೆನ್ಸ್. ವೇಟ್ ಗಾಯ್ಸ್, ನಿಮ್ಗೆ ಯಾರನ್ನೋ ಒಬ್ಬರನ್ನ ತೋರಿಸ್ತೀನಿ. ಎಸ್ ವೆಲ್ಕಮ್ 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 ವೆಲ್ಕಮ್. ನೀನಿಡು ನೀನು ಸರಿಡು. ಅಯ್ಯಯ್ಯ. ಎಸ್ ಎಲ್ಲ ಏನು ಶಾಸ್ತ್ರ ಮಾಡ್ತಾ ಇದ್ದಾರೆ ಗೈಸ್. ಎಸ್ ಗಾಯ್ಸ್, ನಾನು ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಹಿಂಗೆ ಪೋಸ್ ಕೊಡ್ತಾಯಿದ್ದೀನಿ ಕಾಯ್. ಆ್ಯಂಡ್ ಒಳಗಡೆ ಹೋದರೆ ನೋಡಿ ಎಲ್ಲ ಫೋಟೋಶೂಟ್, ಎಲ್ಲ ನಿದ್ದೆ ಮೂಡು, ಎಲ್ಲರ ಕಣ್ಣುಗಳು. ಆ್ಯಂಡ್ ಎಸ್ ಗಾಯ್ಸ್, ಎಲ್ಲ ಇಲ್ಲಿ ಕಸಿನ್ಸ್. ವೇಟ್, ನಮ್ಮ ಕಸಿನ್ಸ್ನೆಲ್ಲ ತೋರಿಸ್ತೀನಿ. ಎಲ್ಲ ಕಸಿನ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ ಗಾಯ್ಸ್. ವೇಟ್, ಇಲ್ಲಿ ನೋಡಿ ನಮ್ಮ ಹಸ್ಬೆಂಡು. ನಾನು ಎಲ್ಲರದ್ದು ವೀಡಿಯೋ ಮಾಡ್ತಿದ್ರೆ ನಮ್ಮ ಹಸ್ಬೆಂಡು ನಂದು ವೀಡಿಯೋ ಮಾಡ್ತಿದ್ದಾರೆ. ಹೇ ಹಿಂಗೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ನಮ್ಮ ಅತ್ತೆ ಮಗ ಪೋಸ್ ಕೊಡ್ತಾಯಿದ್ದಾನೆ ವೀಡಿಯೋಗೆ. ಎಲ್ಲರಿಗೂ ಹಾಯ್ ಮಾಡೋ ಅಂತ ಹೇಳ್ತಿದ್ದೀನಿ ಗೈಸ್. ಇವಾಗ ನಾನು ಎಸ್ ಗೈಸ್, ಹಂಗೆ ಇಲ್ಲಿ ನಾನು ನಮ್ಮ ಹಸ್ಬೆಂಡು ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡ್ಕೊತಾ ಇದ್ದೀವಿ ಗೈಸ್. ಸ್ವಲ್ಪ ಟ್ವಿನ್ನಿಂಗ್ ಮ್ಯಾಚ್ ಮಾಡಿದ್ದೀವಿ ಗೈಸ್. ಸ್ವಲ್ಪ ಮ್ಯಾಚ್ ಆಗ್ತಿದೆ ನಮ್ಮ ಕಾಸ್ಟ್ಯೂಮ್ ಅನ್ಕೊತೀನಿ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ನಮ್ಮ ಡ್ಯಾಡಿ ಫಂಕ್ಷನಲ್ಲೂ ಎಲ್ಲ ಅಡಿಕೆ ಹಾಕಬೇಕು. ಫಂಕ್ಷನ್ ಮುಗಿದ ತಕ್ಷಣ ಎಲ್ಲ ಅಡಿಕೆ ಹಾಕೋದೆ ಗೈಸ್, ಅದನ್ನೇ ಹೇಳ್ತಾ ಇದ್ದೆ. ಅಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ದಾರೆ ಗೈಸ್. ಅದಕ್ಕೆ ನಮ್ಮ ಅತ್ತೆ ಮಗಳು ಹೇಳ್ತಿದ್ದಾರೆ, ನನ್ನನ್ನೇನು ತೋರಿಸ್ತೀಯಾ, ಅಲ್ಲಿ ನೋಡಿ ನಿಮ್ಮ ಅತ್ತೆ ಮಗ ಫೋಟೋಶೂಟ್ ಮಾಡಿಸ್ತಾ ಇದ್ದಾನೆ, ಅವನ್ನ ತೋರಿಸು ಅಂತ ಹೇಳ್ತಿದ್ದಾಳೆ ಗೈಸ್. ಎಸ್ ಗೈಸ್, ಇಲ್ಲಿ ನಾವು ವಿಡಿಯೋ ಮಾಡಿಸ್ಕೊತಾ ಇದ್ದೀವಿ ಇಟ್ಕೊಂಡು. ಅವರಲ್ಲಿ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ ಗೈಸ್. ಮದುವೆ ಅಂದಮೇಲೆ ಫುಲ್ಲು ಫೋಟೋಶೂಟ್ ಅಂತೂ ಇರಲೇಬೇಕಲ್ವ ಗೈಸ್. ಎಸ್ ಗೈಸ್, ಆ್ಯಂಡ್ ಇಲ್ಲಿ ನಮ್ಮ ಹಸ್ಬೆಂಡು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನನ್ನದೇ ದೃಷ್ಟಿ ಆಗುತ್ತೆ ಅಂತ ದೃಷ್ಟಿ ತೆಗಿತಾ ಇದ್ದಾರೆ ಗೈಸ್. ಎಸ್, ಆ್ಯಂಡ್ ಇಲ್ಲಿ ಆಂಟಿ ಗ್ಯಾಂಗ್ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಗೈಸ್. ಆ್ಯಂಡ್ ವೇಟ್, ಆ ಕಡೆ ಸ್ವಲ್ಪ ನೋಡಿ ಗೈಸ್, ಅಲ್ಲಿ ಜೆಂಟ್ಸ್ ಗ್ಯಾಂಗ್ ಎಲ್ಲನೂ ವೆಯ್ಟ್ ಮಾಡ್ತಿದ್ದಾರೆ. ಯಾರಿಗೆ ಅಂತ ಅಂದ್ಕೊಂಡಿದ್ದೀರಾ, MLA ಬರ್ತಿದ್ದಾರೆ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಕಸಿನ್ಸ್ ವಿಡಿಯೋ ಪೋಸ್ ಕೊಡ್ತಿದ್ದಾರೆ, ಫೋಟೋಶೂಟ್ ಮಾಡ್ತಾ ಇದ್ದಾರೆ ಗೈಸ್. ಫೋಟೋಶೂಟ್ ಮಾಡ್ಕೊತಿದ್ದಾರೆ ಅವರು. ಎಸ್, ಎಲ್ಲರೂ ವೆಯ್ಟಿಂಗ್ ಫಾರ್ MLA ಗೈಸ್. ವೆಲ್ಕಮ್ ಮಾಡೋದಕ್ಕೆ ನಿಂತಿದ್ದಾರೆ ಗೈಸ್. ಎಸ್ ಗೈಸ್, ಆ್ಯಂಡ್ ಫೈನಲಿ ಅವರ್ ಪ್ರೈಡ್ ಆನರಬಲ್ MLA MC ಸುಧಾಕರ್ ರೆಡ್ಡಿ ಸರ್ ಅವರು ಬಂದರು. ಆ್ಯಂಡ್ ನಮ್ಮ ಡ್ಯಾಡಿನ ಫೋಟೋಶೂಟ್ಗೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋಕೆ ಹೋಗಿದ್ದೆ. ನಾನು ಝೂಮ್ ಹಾಕಿ ನಮ್ಮ ಡ್ಯಾಡಿನ ತೋರಿಸ್ತಾ ಇದ್ದೀನಿ ಗೈಸ್. ಎಲ್ಲರೂ ಹೋಗಿ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ಗೈಸ್. ಎಸ್ ನೋಡಿ ಗೈಸ್, ಸ್ಕ್ರೀನ್ ಮೇಲೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ಗೈಸ್. ಇವರೇ ನಮ್ಮ MLA, ಚಿಂತಾಮಣಿ MLA ಗೈಸ್, MC ಸುಧಾಕರ್ ರೆಡ್ಡಿ ಅವರು. ಆ್ಯಂಡ್ ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡಿದ್ದಾಯಿತು ಗೈಸ್. ಇಲ್ಲಿ ಇವಾಗ ನೆಕ್ಸ್ಟ್ ಲೇಡೀಸ್ ಎಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ ಗೈಸ್, ಎಲ್ಲ ಆಲ್ ಇನ್ ಒನ್ ಫ್ರೇಮ್. ಎಸ್ ಗೈಸ್, ಎಲ್ಲರದ್ದು ಫೋಟೋಸ್ ತೆಗೆಸ್ಕೊಂಡ್ರು, ಬಂದು ವಿಶ್ ಮಾಡಿ ಹೋದರು ಗೈಸ್. ಆ್ಯಂಡ್ ಈ ಕಡೆ ಬಂದರೆ ನೋಡಿ ನಮ್ಮ ಹ್ಯಾಂಡ್ಸಮ್ ಕಸಿನ್ನು ಎಷ್ಟು ಶೈ ಫೀಲ್ ಆಗ್ತಿದ್ದಾರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣವೇ. ಆ್ಯಂಡ್
ಆ್ಯಂಡ್ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಗಾಯ್ಸ್. ಇಲ್ಲಿ ನೋಡಿ ನಮ್ಮ ಹಸ್ಬೆಂಡು ಎಷ್ಟು ಇನ್ನೋಸೆಂಟಾಗಿ ಶಿಸ್ತಾಗಿ ಕೂತಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಆಂಟಿ, ನಮ್ಮ ಮಮ್ಮಿ, ನಮ್ಮ ಅತ್ತೆ ಅವ್ರಿಗೆಲ್ಲರಿಗೂ ಒಂದು ಫೋಟೋಸ್ ಕ್ಲಿಕ್ ಮಾಡಿದೆ ಗಾಯ್ಸ್. ಆ್ಯಂಡ್ ನಮ್ಮ ಹಸ್ಬೆಂಡು ಕಾರಲ್ಲಿ ಹೋಗಿ ಮಲಗಿದ್ರು ಗಾಯ್ಸ್. ಅವ್ರನ್ನ ಮಾತಾಡ್ಸೋಣ ಅಂತ ಹೋಗಿ ಮಾತಾಡಿಸ್ತಾ ಇದ್ದೀನಿ ಗಾಯ್ಸ್. ಅವ್ರು ನಿದ್ದೆಗೆ ತಡೆಯಲ್ಲ, ಹೋಗಿ ಮಲಗಿಬಿಟ್ಟಿದ್ರು. ಅದಕ್ಕೆ ಹೋಗಿ ಮಾತಾಡ್ಸ್ಕೊಬಂದೆ. ಆ್ಯಂಡ್ ಹಂಗೆ ಹೊರಗಡೆ ಬಂದು ನಾವು ಫೋಟೋಸು ವೀಡಿಯೋಸು ತೊಗೊತಾ ಇದ್ದೀವಿ ಗಾಯ್ಸ್. ಎಸ್ ಗಾಯ್ಸ್, ನಾವು ಈ ಥರ ರೆಡಿಯಾಗಿದ್ದೀವಿ ಗಾಯ್ಸ್. ಸ್ವಲ್ಪ ಟ್ವಿನ್ನಿಂಗ್ ಮ್ಯಾಚ್ ಮಾಡ್ತಾಯಿದ್ವಿ ಗಾಯ್ಸ್. ಯಾಕಂದರೆ ಕಪಲ್ಸ್ ಅಲ್ವಾ, ಸ್ವಲ್ಪ ಮ್ಯಾಚ್ ಮಾಡ್ತಿದ್ವಿ. ಎಸ್ ಗೈಸ್, ಈಗ ಎಸ್ ಗೈಸ್, ಇವಾಗ ಟೈಮ್ ಎಷ್ಟು ಗೊತ್ತಾ? ಎಕ್ಸಾಕ್ಟ್ಲಿ 2 o'clock ಆಗಿದೆ ಗೈಸ್. ಆ್ಯಂಡ್ ಮುಹೂರ್ತ 3 o'clockಗೆ ಇದೆ. ನಮ್ಮವರು ಕಾರಲ್ಲೇ ಮಲ್ಕೊಂಡ್ರು. ನಾನು ಇವಾಗ ಚೌಟ್ರಿಯಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಎಸ್ ಗೈಸ್, ಮುಹೂರ್ತ ತುಂಬಾ ಬೇಗ ಇತ್ತು, 3 o'clockಗೆ ಇತ್ತು. ಮುಹೂರ್ತದ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ಗೈಸ್. ಎಲ್ಲ ಮುಹೂರ್ತ ಮುಗಿದಿದ್ದಾಯಿತು. ಈಗ ನಾವು ಮನೆಗೆ ಹೋಗೋದೇ ಗೈಸ್. ಎಸ್ ಗೈಸ್, ಕಣ್ಣು ನೋಡಿ ಹಿಂಗಾಗಿದೆ. ಯಾಕಂದರೆ ನೈಟೆಲ್ಲ ನಿದ್ದೆ ಇಲ್ಲ. ಇವಾಗ 9 o'clock ಆಗಿದೆ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಚಿಂತಾಮಣಿಗೆ ಹೋಗ್ತಾ ಇದ್ದೀವಿ ಗೈಸ್. ಏನಕ್ಕೆ ಚಿಂತಾಮಣಿಗೆ ಕಾರ್ ಸರ್ವಿಸ್ ಮಾಡಿಸ್ಬೇಕಂತೆ ಗೈಸ್. ಅದಕ್ಕೆ 9 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ. ಅದಕ್ಕೆ 6 ಗಂಟೆಗೆ ಮನೆಗೆ ಬಂದ್ವಿ. 3 hours ನಿದ್ದೆ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ನಮ್ರಿ ನೋಡಿ ಸ್ವಲ್ಪ ಆದರೂ ನಿದ್ದೆ ಮಾಡಿದ್ದಾರೆ. ಅವ್ರಿಗೆ ನನಗೆ ನೋಡಿ ಕಣ್ಣು ನೋಡಿ ಕೂತ್ಕೊಂಡ್ಬಿಟ್ಟಿದ್ದೆ, ನಿದ್ದೆ ವಾಯ್ಸ್ ಕೂಡ ಹೋಗಿದೆ ಗೈಸ್. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಎಸ್ ಗೈಸ್, ಚಿಂತಾಮಣಿಗೆ ಬಂದು ಇನ್ನು ಎಷ್ಟು ದೂರ ಐತೆ ಚಿನ್ನ? ಓಕೆ, ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಆ್ಯಂಡ್ ಎಸ್ ಗೈಸ್, ಶೋರೂಮ್ ಹತ್ರ ಬಂದಿದ್ದೀವಿ ಗೈಸ್. ಇದು ಹುಂಡೈ ಶೋರೂಮ್, ಚಿಂತಾಮಣಿಯಲ್ಲಿರೋದು ಗೈಸ್. ಆ್ಯಂಡ್ ಸರ್ವಿಸ್ಗೆ ಅಲ್ಲಿ ಬಿಟ್ಟಿದ್ದಾರೆ ಕಾರ್ನ. ನಾನು ಹೋಗಿ ಒಳಗಡೆ ಕೂತ್ಕೊಳ್ಳೋಕೆ ಹೇಳಿದ್ದಾರೆ, ಒಳಗಡೆ ಕೂತ್ಕೊತೀನಿ ಗೈಸ್. ಹುಂಡೈ ಶೋರೂಮ್. ಎಸ್, ಒಳಗಡೆ ಬಂದೆ ಗಾಯ್ಸ್, ಕೂತಿದ್ದೀನಿ. ಆ್ಯಂಡ್ ನಮ್ಮವ್ರು ನೋಡಿ ಇಲ್ಲಿ, ಅವರು ಟ್ರಯಲ್ ಮಾಡೋಕ್ಕೆ ಹೇಳಿದ್ರು. ಕಾರ್ ಬೇಕಂದರೆ ಟ್ರಯಲ್ ಡ್ರೈವ್ ಹೋಗ್ಬಿಟ್ಟು ಬಂದ್ರಿ, ಟೆಸ್ಟ್ ಡ್ರೈವ್ ಹೋಗ್ಬಿಟ್ಟು ಬನ್ನಿ ಅಂತ. ಬೇಡ, ಆಲ್ರೆಡಿ ಒಂದು ಸರಿ ಹೋಗಿದ್ದೀನಿ, ಏನು ಚೆಕ್ ಮಾಡೋ ಅಂಥದ್ದಿಲ್ಲ, ಜಸ್ಟ್ ನೋಡ್ತೀನಿ ಅಷ್ಟೇ ಅಂತ ನೋಡ್ತಿದ್ದಾರೆ. ಆ್ಯಂಡ್ ಎಸ್ ಗಾಯ್ಸ್, ಇವಾಗ ಕೂತಿದ್ದೀವಿ. ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. 20 minutes ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಗಾಯ್ಸ್. ವೆಯ್ಟ್ ಮಾಡ್ತಾಯಿದ್ದೀವಿ, ಕೂತಿದ್ದೀವಿ. ವೆಯ್ಟಿಂಗ್ ಇರಿಟೇಟ್ಸ್ ಅಲ್ವಾ ಅಂತ ಕೇಳ್ತಾ ಇದ್ದೀನಿ. ಇನ್ನೇನು ಮಾಡೋದು, ಕೆಲಸ ಆಗಬೇಕಲ್ವಾ. ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಗಾಯ್ಸ್, ವೆಯ್ಟ್ ಮಾಡಬೇಕು ಅಷ್ಟೇ. ಎಸ್ ಗಾಯ್ಸ್, ವೆಯ್ಟ್ ಮಾಡ್ತಿದ್ವಿ. ಟೀ ತಂದು ಕೊಟ್ಟರು, ಕುಡಿತಾ ಇದ್ವಿ ಗೈಸ್. ಟೇಸ್ಟ್ ಅಂತೂ ಚೆನ್ನಾಗಿತ್ತು ಗೈಸ್. ಆ್ಯಂಡ್ ನಿದ್ದೆ ಬೇರೆ ಬರ್ತಿದ್ದ. ಟೀ ಕೊಟ್ಟಿದ್ದಕ್ಕೆ ತುಂಬಾ ಒಂಥರ ನೆಮ್ಮದಿ ಆಯಿತು ಗೈಸ್. ಟೀ ಕುಡಿದಾಗ ನಿದ್ದೆ ಹೋಗುತ್ತಲ್ವ, ಯಾಕಂದರೆ ನೈಟ್ ನಿದ್ದೆ ಮಾಡಿಲ್ಲ, ಮಾರ್ನಿಂಗ್ 2 hours ನಿದ್ದೆ ಮಾಡಿ ಈ ಶೋರೂಮ್ ಹತ್ರ ಬಂದಿದ್ದು ಗೈಸ್. ಚೀನಾ ಏನು ಎನ್ಕ್ವೈರಿ ಮಾಡಿದೆ? ಏನು ಎನ್ಕ್ವೈರಿ ಮಾಡ್ತಿದ್ದೆ? ಕೊಟೇಶನ್ ಹಾಕ್ಸ್ತಾರೆ, ಬರೀ ಒಂದು ಗೋಲ್ಡ್ ನೆಟ್ ಚೇಂಜ್ ಮಾಡೋಕ್ಕೆ. ಗೋಲ್ಡು 250, ನೆಟ್ಟು 230. ಅದಕ್ಕೆ ಲೇಬರು ಎರಡಕ್ಕೂ ಸಪ್ರೇಟ್ ಮಾಡಿದ್ದಾರೆ. ಏನು ಗೊತ್ತಾ, ಗೋಲ್ಡ್ಗೆ ಸಪ್ರೇಟು 660, ನೆಟ್ಟಿಗೆ ಅಂದ್ಬಿಟ್ಟು ಮತ್ತೆ 300 ಲೇಬರ್ ಚಾರ್ಜಸ್ಸು. ನಂದು ಅಲ್ಲಿಗೇನು ಅರ್ಥ ಆಯ್ತು ಹೇಳು? ಕೆಲಸ ಕೈಯಲ್ಲಿದ್ದರೆ ನನ್ನ 2 wheeler ಫುಲ್ ಸರ್ವಿಸೇ ಆಗೋಗ್ಬಿಟ್ಟಿದೆ. ಇದಕ್ಕೆ ಆಯಿಲ್ ಚೇಂಜು. ಇನ್ನು ಹೊರಗಡೆ ತೊಗೊಂಡೋದ್ರೆ ಅದನ್ನು ಕರೆಕ್ಟಾಗಿ ಅದ್ರ ಮೆಟೀರಿಯಲ್ ಸಿಗಲ್ಲ, ಅವ್ರು ಆಗ್ತಿಲ್ಲ. ಲಾಸ್ಟ್ ಟೈಮ್ ಶೆಲ್ ಪೆಟ್ರೋಲ್ ಬಂಕ್ ಮಾಡಿಸಿದ್ವಲ್ಲ, ಅವಾಗ ಒಂದು ಬೋಲ್ಟ್ ಮುರಿದೋಗಿತ್ತು. ಏನು ಮಾಡೋದು, 100 ರೂಪಾಯಲ್ಲಿ ರೆಡಿ ಆಯಿತು, ಬಟ್ ಒಳಗಡೆ ಎಲ್ಲ ಕೆಡಿಸಿಟ್ಟವ್ರೆ. ಇವಾಗ ಮತ್ತೆ ಅದೇ ಮುರಿದೋಗಿರೋದು. ಅದಕ್ಕೆ ಕಾಸು ಕೊಟ್ಟು ರೆಡಿ ಮಾಡೋಕ್ಕೆ ಎಷ್ಟು ವಾರ ಆಗುತ್ತೆ?
ಎಷ್ಟೊತ್ತಾಗುತ್ತೆ? ಒಂದು 20 ಮಿನಿಟ್ಸ್. ಅಷ್ಟೇನಾ? ಕಾಸು ಕೊಟ್ಟಂಗೆಲ್ಲ ಕಡ್ಡಾಯ. ಎಸ್ ಗೈಸ್, ಫೈನಲಿ ರೆಡಿ ಮಾಡಿಕೊಟ್ರು. ಈಗ ಹೋಗ್ತಾ ಇದ್ದೀವಿ ಗೈಸ್. ಹಾಗೆ ಹೋಗ್ತಾ ನಮ್ಮರಿಗೆ ಶಾಪಿಂಗ್ ಮಾಡಿಸಿ ಹೋಗಬೇಕು ಗೈಸ್. ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡೋದಿದೆ, ಅದಕ್ಕೆ ಬಟ್ಟೆ ಕೊಡಿಸ್ತಾ ಇದ್ದೀನಿ ಗೈಸ್. ನಾನು ಆಲ್ರೆಡಿ ಮದುವೆ ಶಾಪಿಂಗ್ ಮಾಡೋವಾಗಲೇ ಶಾಪಿಂಗ್ ಮಾಡಿದ್ದೀನಿ, ಬಟ್ ನಮ್ಮ ಹಸ್ಬೆಂಡ್ಗೆ ಶಾಪಿಂಗ್ ಮಾಡಿಸ್ಬೇಕು ಗೈಸ್. ಎಸ್ ನೋಡಿ ಗೈಸ್, ಚಿಂತಾಮಣಿಯಲ್ಲೂ ಕೂಡ ವಿಶಾಲ್ ಮಾರ್ಟ್ ಆಗಿದೆ. ರೀಸೆಂಟಾಗೇ ಆಗಿರೋದು, ಬಟ್ ನಾವಿನ್ನೂ ವಿಸಿಟೇ ಮಾಡಿಲ್ಲ. ಅದಕ್ಕೆ ಬೆಂಗಳೂರಲ್ಲಿ ವಿಶಾಲ್ ಮಾರ್ಟು, ರಾಯಲ್ ಮಾರ್ಟು ಸುತ್ತಾಡಿ ನಮಗೇನು ಮಸ್ತ್ ಅನಿಸ್ತಲ್ಲ ಗಾಯ್ಸ್. ನಾನು ನಮ್ಮ ಹಸ್ಬೆಂಡ್ ಜಗಳ ಆಡೋದೇ ಇದಕ್ಕೆ, ಕಾರಲ್ಲಿ ಕೂತ್ಕೊಂಡಾಗ. ನನಗೆ ಎ ಸಿ ಅಂದರೆ ಆಗಲ್ಲ, ಇವ್ರಿಗೆ ಎ ಸಿ ಇಲ್ಲದೆ ಇದ್ರೆ ಆಗಲ್ಲ. ನನಗೆ ಎ ಸಿ ಗಾಳಿ ಬಂದರೆ ಸಾಕು ನೋಡಿ, ನೋಸ್ ಎಲ್ಲ ಕ್ಲೋಸ್ ಮಾಡ್ತಾ ಇರುತ್ತೆ ನೋಡಿ. ಒಂಥರ ನನಗದು ಆಗಲ್ಲ ಗೈಸ್, ಬೇಗ ತಲೆನೋವು ಕೂಡ ಬಂದ್ಬಿಡುತ್ತೆ. ಇವ್ರಿಗೆ ಎ ಸಿ ಇಲ್ಲ ಅಂದ್ರೆ ಆಗಲ್ಲ. ನೋಡಿ ಇದ್ರಲ್ಲಿ ಮಾತ್ರ ಡೇಟ್ ಆಪೋಸಿಟ್. ಎಸ್ ಗೈಸ್, ಮನೆಗೆ ಬಂದ್ವಿ ನೋಡಿ ಗೈಸ್. ಅವನೇ ನೀರು ಅಂತ ಕೇಳ್ತಿರ್ತೀರಲ್ಲ, ಅವನೇ ನೀರು ಗೈಸ್, ನಮ್ಮ ಅಕ್ಕ ಮಗ. ಆ್ಯಂಡ್ ಅವರು ಬೇರೆ ಕಡೆ ಫಂಕ್ಷನ್ಗೆ ಹೋಗಿದ್ರು. ಅವರು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ರು ಗೈಸ್. ಈಸ್ ನೀರು. ಆ್ಯಂಡ್ ಹೊರಡ್ತಾ ಇದ್ದೀವಿ ಗೈಸ್. ನೋಡಿ ಗೈಸ್, ಇದು ಕೈವಾರ ಜಾತ್ರೆ ಇದೆ ಗೈಸ್. ಇವತ್ತು ನಾಳೆ ನಾಳುದ್ದ, ಅದಕ್ಕೆ ಎಲ್ಲನೂ ತೇರೆಲ್ಲ ರೆಡಿ ಮಾಡ್ತಿದ್ದಾರೆ. ಎಲ್ಲರೂ ಬಂದು ವಿಸಿಟ್ ಮಾಡಿ ಗೈಸ್. ಎಲ್ಲ ಯಾರ್ಯಾರು ಸುತ್ತಮುತ್ತ ಹಳ್ಳಿಗಳಲ್ಲಿದ್ದೀರಾ ಹೋಗಿ ವಿಸಿಟ್ ಮಾಡಿ ಗೈಸ್. ನಮಗೂ ರಜಾ ಇದ್ದಿದ್ರೆ ನಾವು ಪಕ್ಕ ಹೋಗ್ತಿದ್ವಿ ಗೈಸ್. ಬಟ್ ಇನ್ನೇನು ಮಾಡೋದು, ಕೆಲಸದಲ್ಲಿ ರಜಾ ಕೊಡೋದಿಲ್ಲ, ಸೊ ನಾವು ಹೋಗೋದಿಲ್ಲ. ಎಲ್ಲ ರೀಲ್ಸ್ ಮೂಲಕ, ಸ್ನ್ಯಾಪ್ಸ್ ಮೂಲಕ ಕಣ್ತುಂಬ್ಕೊತೀವಿ ಗೈಸ್. ಎಸ್, ಅಲ್ಲಿ ನೆಕ್ಸ್ಟ್ ಅಲ್ಲಿ ಕೈವಾರ ತಾತನ ದೇವಸ್ಥಾನ ಬರುತ್ತೆ ಗೈಸ್, ಅದು ಕೂಡ ನೋಡಿ. ಎಲ್ಲನೂ ಲೈಟಿಂಗ್ಸು, ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಅಂಗಡಿಗಳು ಎಲ್ಲ ಬಂದು ಜಾತ್ರೆ ಕಳೆನ ತುಂಬುತ್ತವೆ. ಎಸ್, ಹೋಗ್ತಾ ಇದ್ದೀವಿ ಗೈಸ್ ನಮ್ಮೂರಿಗೆ. ಎಸ್ ಗೈಸ್, ಬೆಳಗ್ಗೆಯಿಂದ ಸುತ್ತಾಡಿ ತಿರುಗಾಡಿದ್ದು ಎಲ್ಲ ಕೆಲಸನೂ ಮುಗೀತು. ಈಗ ನಮ್ಮೂರಿಂದ ನಮ್ಮೂರಿಗೆ ಹೋಗ್ತಿದ್ದೀವಿ. ಅಂದರೆ ಇವ್ರ ಅತ್ತೆಯವ್ರ ಮನೆಯಿಂದ ನಮ್ಮ ಅತ್ತೆಯವ್ರ ಮನೆಗೆ ಹೋಗ್ತಿದ್ದೀವಿ. ಮತ್ತು ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ಕಲಿಸ್ಬಿಟ್ಟೆ ಮಾತಾಡು ನೀನು. ಕಲಿಸ್ಬಿಟ್ಟೆ ಕಣೆ ಕಾಪಿ ಮಾಡಬೇಡ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರೂ ನೋಡಿರ್ತೀರಾ ಅಂತ. ಓಕೆ ಗೈಸ್, ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕನೂ ಟೇಕ್ ಕೇರ್, ಬಾಯ್ ಬಾಯ್.